ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಇನ್ ದಿಸ್ ಕ್ಲಾಸ್ ವಿಲ್ ಗೋ ವಿತ್ ಸಮ್ ಮೋರ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್. ಸೊ ಅದರಲ್ಲಿ ಇವಾಗ ನಾವು ಕರೆಂಟ್ ಅಫೇರಲ್ಲಿ ಡಿಸ್ಕಸ್ ಆದಂಥ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಲಾಸ್ಟ್ 1 ಇಯರ್ ಪೂರ್ತಿ ನಡೆದಂಥ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ ಅಂತ ಹೇಳಿ ಕರಿತೇವೆ. ಸೊ ಅಂತಾರಾಷ್ಟ್ರೀಯ ಸಮ್ಮೇಳನಗಳು, ಅಂತಾರಾಷ್ಟ್ರೀಯ ಸಮ್ಮೇಳನಗಳು, ಓಕೆ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಂದರೆ ಸೊ ನಾವೇನು ಡಿಸ್ಕಸ್ ಮಾಡ್ತೀವಪ್ಪ ಇಲ್ಲಿ ಅಂತಂದರೆ ಕಳೆದ 1 ವರ್ಷ, ಇಟ್ ಮೀನ್ಸ್ 2023 ಜಾನಿಂದ 2023 ಡಿಸೆಂಬರ್ವರೆಗೂ 1 ವರ್ಷದಲ್ಲಿ ಪೂರ್ತಿ ನಡೆದಂತಹ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ಗಳು, ನಾಟ್ ಓನ್ಲಿ ಇಂಟರ್ನ್ಯಾಷನಲ್, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ಗಳನ್ನು ಸೊ ನಾವೇನು ಮಾಡ್ತಾ ಹೋಗ್ತೀವಪ್ಪ ಅಂತಂದರೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ಫಸ್ಟ್ ಇಂಪಾರ್ಟೆಂಟ್ಲಿ ಏನಪ್ಪ ಅಂತಂದರೆ ನ್ಯಾಷನಲ್ ಯೂತ್ ಫೆಸ್ಟ್. ಫಸ್ಟ್ ಇಂಪಾರ್ಟೆಂಟ್ಲಿ ನ್ಯಾಷನಲ್ ಯೂತ್ ಫೆಸ್ಟ್. ಎಸ್, ನ್ಯಾಷನಲ್ ಯೂತ್ ಫೆಸ್ಟ್ ಅಂತ ಹೇಳಿ ಕರಿತೀವಿ. ಸೊ ಯೂಶ್ವಲಿ ಈ ನ್ಯಾಷನಲ್ ಯೂತ್ ಫೆಸ್ಟ್ ಅಂತಂದರೆ 2023, ಎಸ್, ನ್ಯಾಷನಲ್ ಯೂತ್ ಫೆಸ್ಟ್ ಯಾವಾಗ ನಡೀತು ಅಂತಂದರೆ ಸೊ ಇದನ್ನು ಎವ್ರಿ ಇಯರ್ ನಾವೇನು ಮಾಡ್ತಾ ಹೋಗ್ತೀವಪ್ಪ ಅಂತಂದರೆ ನಡೆಸ್ತಾ ಹೋಗ್ತೇವೆ. ದೇಶದ ಯಾವುದಾದ್ರೂ ಒಂದು ಭಾಗದಲ್ಲಿ ನಾವೇನು ಮಾಡ್ತಾ ಹೋಗ್ತಂದರೆ ಸೊ ಸ್ವಾಮಿ ವಿವೇಕಾನಂದರ ಮೆಮೊರೇಬಲ್ ಆಗಿ ನಾವೇನು ಮಾಡ್ತಾ ಹೋಗ್ತೀವಿ, ನ್ಯಾಷನಲ್ ಯೂತ್ ಫೆಸ್ಟನ್ನು ನಾವು ಆರ್ಗನೈಸ್ ಮಾಡ್ತಾ ಹೋಗ್ತೀವಿ. ಹಾಗಿದ್ರೆ ಈ ನ್ಯಾಷನಲ್ ಯೂತ್ ಫೆಸ್ಟಲ್ಲಿ ನಾವೇನು ಮಾಡ್ತಾ ಹೋಗ್ತೀವಿ, ವೇರಿಯಸ್ ಪ್ರೋಗ್ರಾಮ್ಗಳನ್ನು ಗೌರ್ಮೆಂಟ್ ಏನು ಮಾಡ್ತಾ ಹೋಗ್ತದೆ ಅಂದರೆ ಕಂಡಕ್ಟ್ ಮಾಡ್ತಾ ಹೋಗ್ತದೆ. ಲೈಕ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಗಳಾಗಿರ್ಬೋದು, ಕಾಂಪಿಟೇಷನ್ಸ್ ಆಗಿರ್ಬೋದು, ಇಂಟರ್ ಯೂನಿವರ್ಸಿಟಿ. ಸೊ ಎಲ್ಲಿ ನಡೀತದಲ್ಲ ಅಲ್ಲಿ ಎಲ್ಲ ದೇಶದ ರಾಜ್ಯ ಬೇರೆ ಬೇರೆ ಸ್ಟೇಟಿನ ಎಲ್ಲ ಯೂನಿವರ್ಸಿಟಿಗಳು ಅಲ್ಲೇನು ಮಾಡ್ತಾ ಹೋಗ್ತಾವಪ್ಪ ಅಂದರೆ ಪಾರ್ಟಿಸಿಪೇಟ್ ಮಾಡ್ತಾ ಹೋಗ್ತಾವೆ. ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಆ್ಯಂಡ್ ಅದರ್ ಕಾಂಪಿಟೇಷನ್ಸ್ಗಳನ್ನು ಕೂಡ ಏನು ಮಾಡ್ತಾ ಹೋಗ್ತದಪ್ಪ ಅಂದರೆ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಇಟ್ ಈಸ್ ಕಂಡಕ್ಟೆಡ್ ಬೈ, ಯಾರು ಕಂಡಕ್ಟ್ ಮಾಡ್ತಾರಪ್ಪ ಅಂತಂದರೆ ಮಿನಿಸ್ಟ್ರಿ ಆಫ್ ಯೂತ್ಸ್ ಆ್ಯಂಡ್ ಸ್ಪೋರ್ಟ್ಸ್. ಎಸ್, ಮಿನಿಸ್ಟ್ರಿ ಆಫ್ ಯೂತ್ಸ್ ಆ್ಯಂಡ್ ಸ್ಪೋರ್ಟ್ಸ್. ಸೊ ಈ ಸಚಿವಾಲಯದಿಂದ ಏನು ಮಾಡ್ತಾ ಹೋಗ್ತಾರಪ್ಪ ಅಂತಂದರೆ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಹಾಗಿದ್ರೆ 2023ದ ನ್ಯಾಷನಲ್ ಯೂತ್ ಫೆಸ್ಟ್ ಎಲ್ಲಿ ನಡೀತು ಅಂತಂದರೆ ಧಾರವಾಡ, ಕರ್ನಾಟಕ. ಎಸ್, ಕರ್ನಾಟಕ 2023ದು. ಇನ್ನು 2024 ಎಲ್ಲಿ ನಡೀತು ಅಂದರೆ ರೀಸೆಂಟ್ಲಿ ನಾಸಿಕ್, ಮಹಾರಾಷ್ಟ್ರ. ಎಸ್, ನಾಸಿಕ್, ಮಹಾರಾಷ್ಟ್ರ. ಎಸ್, 2024ದು ನಾಸಿಕ್, ಮಹಾರಾಷ್ಟ್ರದಲ್ಲಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂತಂದರೆ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಹೋಗ್ತೇವೆ. ಹಾಗಿದ್ರೆ ಸೊ ಈ ಕಾರ್ಯಕ್ರಮವನ್ನು ಆ್ಯಸ್ ಐ ಸೆಡ್ ಮಿನಿಸ್ಟ್ರಿ ಆಫ್ ಯೂತ್ಸ್ ಆ್ಯಂಡ್ ಸ್ಪೋರ್ಟ್ಸಿಂದ ಏನು ಮಾಡ್ತಾ ಹೋಗ್ತಾರಪ್ಪ ಅಂತಂದರೆ ಆರ್ಗನೈಸ್ ಮಾಡ್ತಾರೆ. ಇಟ್ ಈಸ್ ಯೂಶ್ವಲಿ ಅ ಸೆಂಟ್ರಲ್ ಗೌರ್ಮೆಂಟ್ ಕಾನ್ಫರೆನ್ಸ್. ಇದನ್ನು ಸೆಂಟ್ರಲ್ ಗೌರ್ಮೆಂಟ್, ಎಸ್, ಸೆಂಟ್ರಲ್ ಗೌರ್ಮೆಂಟ್ ಪ್ರೋಗ್ರಾಮು. ಜೊತೆಗೆ ಸ್ಟೇಟ್ ಗೌರ್ಮೆಂಟು ಕೂಡ ಏನಾಗಿರ್ತದೆ ಅಂತಂದರೆ ಪಾರ್ಟಿಸಿಪೇಟ್ ಮಾಡಿ. ಎಸ್, ಸ್ಟೇಟ್ ಗೌರ್ಮೆಂಟ್ ಕೂಡ ಏನಾಗ್ತದಪ್ಪ ಅಂತಂದರೆ ಈ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಹೋಗ್ತದೆ. ಹಾಗಿದ್ರೆ ಯೂಶ್ವಲಿ ವೆರಿ ಇಂಪಾರ್ಟೆಂಟ್ಲಿ ಏನಪ್ಪ ಅಂತಂದರೆ ಸೊ ಇಟ್ ಈಸ್ ಅಂದರೆ 2023 ನಡೆದಂಥದ್ದು. ಎಸ್, 26th ನ್ಯಾಷನಲ್ ಯೂತ್ ಫೆಸ್ಟ್. ಎಸ್, 26th ನ್ಯಾಷನಲ್ ಯೂತ್ ಫೆಸ್ಟ್. ಇನ್ನು 2024 ಏನು ನಾಸಿಕಲ್ಲಿ ನಡೀತಾ ಇದೆಯಲ್ಲ, ಇಟ್ ಈಸ್ 27th ನ್ಯಾಷನಲ್ ಯೂತ್ ಫೆಸ್ಟ್. 27th ನ್ಯಾಷನಲ್ ಯೂತ್ ಫೆಸ್ಟ್. ಇನ್ನು ಲಾಸ್ಟ್ ಇಯರ್ 25th ನ್ಯಾಷನಲ್ ಯೂತ್ ಫೆಸ್ಟ್ ಅಂತಂದರೆ 2022 ನ್ಯಾಷನಲ್ ಯೂತ್ ಫೆಸ್ಟು ಎಲ್ಲಿ ನಡೀತಂದರೆ ಪುದುಚೇರಿ. ಎಸ್, ಪುದುಚೇರಿಯಲ್ಲಿ ಏನಪ್ಪ ಅಂತಂದರೆ ಈ ಒಂದು ನ್ಯಾಷನಲ್ ಯೂತ್ ಫೆಸ್ಟು ನಡೀತು. ಓಕೆ, ಇದನ್ನು ಪ್ರಾರಂಭದಲ್ಲಿ ಇನಿಷಿಯಲಿ ನಾವೇನು ಮಾಡ್ತೀವಪ್ಪ ಅಂದರೆ ಇಟ್ ವಾಸ್ ಸ್ಟಾರ್ಟಿಂಗ್ ದಟ್ 1995. ಯಾವಾಗಿಂದ ಸ್ಟಾರ್ಟ್ ಆಗ್ತದಪ್ಪ ಅಂತಂದರೆ 1995ಇಂದ ಪ್ರಾರಂಭವಾಗ್ತದೆ. ಎಸ್, ದಿಸ್ ಇಯರ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವಾಗಿಂದ ಪ್ರಾರಂಭವಾಗ್ತದೆ? 1996ಇಂದ ಏನು ಮಾಡ್ತಾರಪ್ಪ, 1995ಇಂದ ಏನು ಮಾಡ್ತಾ ಹೋಗ್ತಾರಪ್ಪ ಅಂತಂದರೆ ಇದನ್ನು ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಸೊ ದಿಸ್ ಈಸ್ ಅಬೌಟ್ 26th ಆ್ಯಂಡ್ 27th ನ್ಯಾಷನಲ್ ಯೂತ್ ಫೆಸ್ಟ್. ಹಾಗಿದ್ರೆ 24th ಎಲ್ಲಿ ನಡೀತದೆ ಅಂತಂದರೆ 24 ದಿಸ್ ಇಯರ್ ಎಲ್ಲಿ ನಡೀತು? ನಾಸಿಕ್, ಮಹಾರಾಷ್ಟ್ರ. ಪ್ರೀವಿಯಸ್ ಇಯರ್ ಧಾರವಾಡ, ಅಂದರೆ ಯೂಶ್ವಲಿ ಹುಬ್ಬಳ್ಳಿ ಮತ್ತು ಧಾರವಾಡ, ಕರ್ನಾಟಕದ ಹುಬ್ಬಳ್ಳಿ ಮತ್ತು ಧಾರವಾಡ. ಓಕೆ, ಎಸ್, ದಿಸ್ ಇಸ್ ಅಬೌಟ್ ನ್ಯಾಷನಲ್ ಯೂತ್ ಫೆಸ್ಟ್. ಸೊ ನೆಕ್ಸ್ಟ್ ವಿಲ್ ಗೋ ವಿತ್ ಸೊ ವರ್ಲ್ಡ್ ಎಕನಾಮಿಕ್ ಫೋರಮ್ ಕಾನ್ಫರೆನ್ಸ್. World Economic Forum. Okay.
ಸೊ ವರ್ಲ್ಡ್ ಎಕನಾಮಿಕ್ ಫೋರಮ್ ಏನಾಗ್ತದಪ್ಪ ಅಂತಂದರೆ ಎವ್ರಿ ಇಯರ್ ಇವರು ಕೂಡ ಏನು ಮಾಡ್ತಾ ಹೋಗ್ತಾರಪ್ಪ ಅಂತಂದರೆ ಎಸ್ ಯೂಶ್ವಲಿ ಇಲ್ಲಿ ಮುಖ್ಯವಾಗಿ ದೇಶದ ಯಾವುದಾದ್ರೂ ಒಂದು ಭಾಗದಲ್ಲಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ ಕಾನ್ಫರೆನ್ಸ್ ಇರ್ತಾರೆ. ಓಕೆ, ಇಲ್ಲಿ ಏನು ಡಿಸ್ಕಸ್ ಮಾಡಲಾಗ್ತದಪ್ಪ ಅಂದರೆ ಇಟ್ ಈಸ್ ಎವ್ರಿ ಇಯರ್. ಓಕೆ, ಇಯರ್ ವೈಸ್ ಏನಾಗ್ತದೆ ಅಂತಂದರೆ ಈ ಒಂದು ಕಾನ್ಫರೆನ್ಸ್ ನಡೀತದೆ. ಇಲ್ಲಿ ಏನೇನು ಡಿಸ್ಕಸ್ ಮಾಡ್ತಾ ಹೋಗ್ತಾರಪ್ಪ ಅಂತಂದರೆ ಗ್ಲೋಬಲ್ ಎಕಾನಮಿ. ಹಿಯರ್ ದೇ ವಿಲ್ ಡಿಸ್ಕಸ್ ಅಬೌಟ್ ಗ್ಲೋಬಲ್ ಎಕಾನಮಿ ಅಂತ ಹೇಳಿ ಕರಿತೀವಿ. ಇಲ್ಲಿ ಅವ್ರು ಏನು ಮಾಡ್ತಾ ಹೋಗ್ತಾರಪ್ಪ ಅಂತಂದರೆ ಗ್ಲೋಬಲ್ ಎಕಾನಮಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ವೆರಿ ಇಂಪಾರ್ಟೆಂಟ್ಲಿ ಅಲಾಂಗ್ ವಿತ್ ದ್ಯಾಟ್ ನೆಕ್ಸ್ಟ್ ಏನು ಡಿಸ್ಕಸ್ ಮಾಡ್ತಾರಪ್ಪ ಅಂತಂದರೆ ಸೊ ಮೆಂಬರ್ ಕಂಟ್ರಿಗಳ ಮಧ್ಯೆ ಕೋಆಪರೇಷನ್ಸನ್ನು ಕುರಿತು ಅಂದರೆ ಕೋಆಪರೇಷನ್ಸ್ಗಳನ್ನು ಕುರಿತು ಏನು ಮಾಡ್ತಾ ಹೋಗ್ತಾರಪ್ಪ ಅಂತಂದರೆ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಹಾಗಾದರೆ 2023 ಕಾನ್ಫರೆನ್ಸ್ ಈಸ್ ಯೂಶಲಿ ಎಷ್ಟನೇ ಕಾನ್ಫರೆನ್ಸ್ ಬಂದರೆ 53rd ಕಾನ್ಫರೆನ್ಸ್. 2023 ಇಟ್ ಈಸ್ 53rd ಕಾನ್ಫರೆನ್ಸ್ ಅಂತ ಹೇಳಿ ಕರಿತೀವಿ. ವೆರಿ ಇಂಪಾರ್ಟೆಂಟ್ಲಿ ಎಲ್ಲಿ ನಡೀತು ಅಂತಂದರೆ ದಾವೋಸ್ ಸ್ವಿಟ್ಜರ್ಲ್ಯಾಂಡ್. ಎಲ್ಲಿ ನಡೀತದಪ್ಪ ಅಂತಂದರೆ ಸ್ವಿಟ್ಜರ್ಲ್ಯಾಂಡ್. ಸ್ವಿಟ್ಜರ್ಲ್ಯಾಂಡಲ್ಲಿ ಈ ಕಾನ್ಫರೆನ್ಸ್ ನಡೆಯುತ್ತದೆ. ಓಕೆನಾ? ಹಾಗಿದ್ರೆ ವೆರಿ ಇಂಪಾರ್ಟೆಂಟ್ಲಿ ನಾವಿಲ್ಲಿ ಏನೇನು ಡಿಸ್ಕಸ್ ಮಾಡಲಾಯಿತು ಅಂತಂದರೆ ಗ್ಲೋಬಲ್ ಎಕಾನಮಿ, ಗ್ಲೋಬಲ್ ಪಾವರ್ಟಿ, ಮತ್ತೇನು ಡಿಸ್ಕಸ್ ಮಾಡ್ತಾರಪ್ಪ ಅಂತಂದರೆ ಗ್ಲೋಬಲ್ ಇನ್ಫ್ಲೇಷನ್, ಓಕೆ, ಎಕ್ಸೆಟ್ರಾ. ಸೊ ಈ ರೀತಿಯಾದಂಥ ಕಾನ್ಸೆಪ್ಟ್ಸ್ಗಳನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಓಕೆ, ಹಾಗಿದ್ರೆ ಕೀ ಇನ್ಫಾರ್ಮೇಷನ್ ಏನಪ್ಪ ಇಲ್ಲಿ ಅಂತಂದರೆ ಸೊ ನಾವು ನೆನ್ಪಿಟ್ಕೋಬೇಕಾಗಿದ್ದು ವರ್ಲ್ಡ್ ಎಕನಾಮಿಕ್ ಫೋರಮ್ ಬಗ್ಗೆ. ಎದ್ರ ಬಗ್ಗೆ ನೆನ್ಪಿಟ್ಕೋಬೇಕು? ವರ್ಲ್ಡ್ ಎಕನಾಮಿಕ್ ಫೋರಮ್. ಇದ್ರ ಮೇಲೂ ಕ್ವಶನ್ಸ್ ಬರ್ತವೆ. WEF ಅಂತ ಹೇಳಿ ಕರಿತೀವಿ. WEF ಇಟ್ ಮೀನ್ಸ್ ಹಿಯರ್ ವರ್ಲ್ಡ್ ಎಕನಾಮಿಕ್ ಫೋರಮ್. ಓಕೆ, this World Economic Forum was established in the year of 1971. In the 1971, it is a non-profit organization. It is basically a non-profit organization. It is basically a non-profit organization. Okay, ಹಾಗಿದ್ರೆ ಇದನ್ನು ನಾವು ಎದಕ್ಕೋಸ್ಕರ ಇಂಟ್ರೊಡ್ಯೂಸ್ ಮಾಡ್ತೀವಪ್ಪ ಅಂತಂದರೆ ಟು maintain the cooperation between the member countries. Okay, totally to discuss about the global economy. So ಇದಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಪ್ಪ ಅಂತಂದರೆ ಟು ಡಿಸ್ಕಸ್ ಅಬೌಟ್ ಗ್ಲೋಬಲ್ ಎಕಾನಮಿ. ಓಕೆ, ಸೊ ಟೋಟಲಿ ಗ್ಲೋಬಲ್ ಎಕಾನಮಿನ ಕುರಿತು ಡಿಸ್ಕಸ್ ಮಾಡಬೇಕನ್ನುವಂತಹ ಮೇನ್ ಪರ್ಪಸ್ ಇದ್ದ ನಾವೇನು ಮಾಡ್ತೀವಪ್ಪ ಅಂದರೆ ಇದನ್ನ ಸ್ಟಾರ್ಟ್ ಮಾಡ್ತೀವಿ. ಇದ್ರದ್ದು ಹೆಡ್ ಕ್ವಾರ್ಟರ್ ಬಂದುಬಿಟ್ಟು Colony, it means Switzerland. Okay, Colony, Switzerland. It has its headquarters at Colony, Switzerland. The present chairperson ಯಾರಿದ್ದಾರಪ್ಪ ಅಂತಂದರೆ ಬೋರ್ಗೆ ಬ್ರೆಂಡೆ ಚೇರ್ಪರ್ಸನ್. ಬೋರ್ಗೆ ಬ್ರೆಂಡೆ. ಓಕೆ, ಸೊ ಇದೇನು ಮಾಡ್ತಾ ಹೋಗ್ತದೆ ಅಂತಂದರೆ ಇಯರ್ಲಿ ಕೆಲವೊಂದಿಷ್ಟು ರಿಪೋರ್ಟ್ಸ್ಗಳನ್ನು ಪಬ್ಲಿಷ್ ಮಾಡ್ತಾ ಹೋಗ್ತದೆ. ಇಲ್ಲಿ ಕೆಲವೊಂದಿಷ್ಟು ರಿಪೋರ್ಟ್ಸ್ಗಳನ್ನು ಏನು ಮಾಡ್ತಾ ಹೋಗ್ತದಪ್ಪ ಅಂತಂದರೆ ಯೂಶ್ವಲಿ ವರ್ಲ್ಡ್ ಎಕನಾಮಿಕ್ ಫೋರಮ್ ಪಬ್ಲಿಷ್ ಮಾಡ್ತಾ ಹೋಗ್ತದೆ. ಯಾವ್ಯಾವಪ್ಪ ಅಂತಂದರೆ ವೆರಿ ಇಂಪಾರ್ಟೆಂಟ್ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್. ಫಸ್ಟ್ ಒನ್ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್. ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್. Okay, second one importantly global risk index. Global risk index. So next very importantly global competitive index. Okay, so fourth one global tours and travel index. Global tours and travel index. ಸೊ ಈ ರೀತಿಯಾಗಿ ಏನು ಮಾಡ್ತಾ ಹೋಗ್ತದೆ ಅಂತಂದರೆ ಬೇರೆ ಬೇರೆ ಇಂಡೆಕ್ಸ್ಗಳನ್ನು ನಮಗೆ ಈ ಒಂದು ಆರ್ಗನೈಜೇಷನ್ ಪಬ್ಲಿಷ್ ಮಾಡ್ತಾ ಹೋಗ್ತದೆ. ದಿಸ್ ಅಬೌಟ್ ಸೆಕೆಂಡ್ ಕಾನ್ಫರೆನ್ಸ್.